ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಿತ್ಯ ಸಚಿವ ಕೆವಿ ಶಂಕರಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಕೆಟಿ ಹನುಮಂತು ಮಾತನಾಡಿ, 50 ವರ್ಷಗಳ ಹಿಂದೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿರುವುದು ಸುಲಭದ ಮಾತಲ್ಲ ಎಂದರು. ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ನ ಗೌರವ ಅಧ್ಯಕ್ಷ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ, ರಾಜಕೀಯ ಕ್ಷೇತ್ರದಲ್ಲಿ ಕಡಿಮೆ ಅವಧಿಯಲ್ಲೇ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದ ಧೀಮಂತ ಪುರುಷ ಕೆವಿ ಶಂಕರಗೌಡ ಅವರು ಎಂದು ಬಣ್ಣಿಸಿದರು. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಕಾರ್ಯದರ್ಶಿ ನಾಗರಾಜು ವಿ ಬೈರಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಿತ್ಯ ಸಚಿವ ಕೆವಿ ಶಂಕರಗೌಡ ಶಿಕ್ಷಣ ಪ್ರಶಸ್ತಿಯನ್ನು ಆನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಗಿಣಿಸ್ವಾಮಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ಶ್ರೀನಿವಾಸ್, ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಆನಂದ ಶಿಕ್ಷಣ ಸಂಸ್ಥೆ ಖಜಾಂಚಿ ಎಂಪಿ ಸ್ವಾಮಿಗೌಡ ಭಾಗವಹಿಸಿದ್ದರು. ನಾವು ಕಳೆದ 3 ವರ್ಷಗಳಿಂದಲೂ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ, ಯಾಕೆಂತಂದ್ರೆ ಈಗ ಶಿಕ್ಷಣ ಸಂಸ್ಥೆ ಮಾಡೋದು ಬಹಳ ಸುಲಭವಾದ ಕೆಲಸ. ಆದರೆ ಹಿಂದೆ 50, 60 ವರ್ಷ, 70 ವರ್ಷಗಳ ಹಿಂದೆ ಒಂದೊಂದು ಶಿಕ್ಷಣ ಸಂಸ್ಥೆಯನ್ನ ಮಾಡೋದು ಎಷ್ಟು ಕಷ್ಟ ಆಯಿತು ಅಂತೇಳಿ ಆ ಶಿಕ್ಷಣ ಸಂಸ್ಥೆ ಮಾಡಿದಾಗ ಅದು ಕಷ್ಟ ಗೊತ್ತಾಗುತ್ತೆ. 50 ವರ್ಷದ ಹಿಂದೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರಲ್ಲ, ನಿಜಕ್ಕೂ ಕೂಡ ಇದನ್ನು ನಾವೆಲ್ಲರೂ ಕೂಡ ಶ್ಲಾಘಿಸಬೇಕಾದಂಥ ಕೆಲಸ. ಇಂಥ ಇದ್ರೂ ಕೂಡ 600-650 ಜನ ಸ್ಟ್ರೆಂತನ್ನು ಅವ್ರು ಇಟ್ಟಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಅರಿವಾಗುತ್ತೆ. ಹಾಗಾಗಿ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಅನಂತರ ಈ ಮಂಡ್ಯ ಜಿಲ್ಲೆಯನ್ನು ಅತ್ಯಂತ ಸಮರ್ಥವಾಗಿ ಕಟ್ಟುವಲ್ಲಿ ಹಲವು ದಿಕ್ಕಿನಿಂದ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ನಿಷ್ಠುರತೆಯಿಂದ ಕೆಲಸ ಮಾಡಿದಂಥ ಒಬ್ಬ ಧೀಮಂತ ಪುರುಷ. ಅವರ ಅಧಿಕಾರವನ್ನು ಕಂಡಿದ್ದು ಅತ್ಯಂತ ಕಡಿಮೆ ಅವಧಿಗೆ. ಅವರು ಶಾಸಕರಾಗಿದ್ದು, ಸಂಸದರಾಗಿದ್ದರು, ಶಿಕ್ಷಣ ಸಚಿವರಾಗಿದ್ದರು. ಅವರು ಜನತಾ ಶಿಕ್ಷಣ ಸಂಸ್ಥೆ ಮೂಲಕ ಈ ಜಿಲ್ಲೆಯ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಿದಂಥವ್ರು. ಈ ಸಹಕಾರ ಚಳವಳಿ, ಶಿಕ್ಷಣ ಚಳವಳಿ ಮತ್ತು ಹೋರಾಟದ ಮೂಲಕ ಈ ಜಿಲ್ಲೆಗೆ ಒಂದು ಹೊಸ ದಿಕ್ಕನ್ನ, ಒಂದು ಆಯಾಮವನ್ನು ತಂದುಕೊಟ್ಟಂತ ಕೀರ್ತಿ ದಿವಂಗತ ಕೆವಿ ಶಂಕರಗೌಡರಿಗೆ. ಅದು ನಾಟಕರಾಗಿ, ಸ್ವಯಂ ಕಲಾವಿದರಾಗಿ ರಂಗಭೂಮಿಯಲ್ಲಿ ನಿಂತು ಒಬ್ಬ ರಂಗಭೂಮಿಗೆ ಕಾಯಕಲ್ಪ ಕೊಡುವಂತ ಕೆಲಸವನ್ನು ಮಾಡಿದಂತ ಧೀಮಂತ ಪುರುಷ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗಿದೆ. ಆದರೆ ಇದೆಲ್ಲಕ್ಕೂ ಮೀರಿ ಬಂದು ಶಿಕ್ಷಣ ಸಂಸ್ಥೆ ಇದೆ, ಆನಂದ ಶಿಕ್ಷಣ ಸಂಸ್ಥೆ. ಅದು 1974ರಿಂದ ಕೂಡ ಸುಮಾರು 52 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 650 ಮಕ್ಕಳು ಓದ್ತಾ ಇದ್ದಾರೆ. ಈ ಒಂದು ಭಾರತದಲ್ಲಿ 1947ಕ್ಕೂ ಈಗಲೂ ಕೂಡ ಅಜಗಜಾಂತರ ವ್ಯತ್ಯಾಸ, ಶಿಕ್ಷಣದ ಮಟ್ಟ ಏರಿದೆ ಅಂತೇಳಿ ಒಂದು ಸರ್ವೆ ಪ್ರಕಾರ ಆಗಿದೆ. ಬರೀ 18% ನಮ್ಮ ಲಿಟ್ರಸಿ ರೇಟ್. ಈಗ ಅದು 81% ಆಗಿದೆ. ಸಂಪೂರ್ಣವಾಗಿ ಚಿತ್ರಣ ಚೇಂಜ್ ಆಗಿದೆ. ಅದು ಯಾಕಾಯ್ತು ಅಂತಂದರೆ, ಸಿಟಿಲಿರೋರು ಓದ್ತಾನೆ ಇದ್ರು. ಮೊದಲಿಂದು ಏನಂತದೇನು ಇರಲಿಲ್ಲ. ಎಲ್ಲ ಕಡೆ ಕೂಡ ಶಿಕ್ಷಣ ಸಂಸ್ಥೆಗಳಿತ್ತು, ರೂರಲಲ್ಲಿ ಇರಲಿಲ್ಲ. ಯಾವಾಗ ರೂರಲಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಬೆಳವಣಿಗೆಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದವು,